ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್. ಇವತ್ತು ನಾನೊಂದು ಪ್ರಾಬ್ಲಮ್ ಅದು ಸೊಲ್ಯೂಷನ್ ಆಗಿರುವಂಥದ್ದು. ಒಂದು 99% ಜನರವರು ಯಾವಾಗಲೂ ಇದೊಂದು ಪ್ರಾಬ್ಲಮ್ ಹುಡುಕ್ತಾ ಇರ್ತಾರೆ. ಪ್ರಾಬ್ಲಮ್ ಇಷ್ಟೇ, ಬೆಲ್ಲಿ ಫ್ಯಾಟ್, ಹೊಟ್ಟೆ ದೊಡ್ಡದಾಗ್ತಾ ಉಂಟು, ಹೊಟ್ಟೆ ಜಾಸ್ತಿ ಆಗ್ತಾ ಉಂಟು. ಎಷ್ಟು ಎಕ್ಸಸೈಸ್ ಮಾಡಿದರೆ ಸಹ, ಎಷ್ಟು ಡಯಟ್ ಮಾಡಿದರೆ ಸಹ ಹೊಟ್ಟೆದು ಸೈಜ್ ಕಮ್ಮಿ ಆಗೋದಿಲ್ಲ. ಇದು ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ನನ್ನದು ಸೊಲ್ಯೂಷನ್ ಯಾವಾಗಲೂ ಈಸಿ ಇರ್ತದೆ. ಬಟ್ ಈಸಿ ಮೆಥಡ್ ಯಾರಿಗೂ ಸಹ ಬೇಡವ ಅಂತ ಎಲ್ಲರೂ ಎಂಥ ಡಿಫಿಕಲ್ಟ್ ಆಗಿ ಮೆಥಡ್ಗಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ಇದು ಸಿಂಪಲ್ ಎಕ್ಸಸೈಸ್. ನಾನು ಒಂದು 15 ವರ್ಷ ಆಗಿ ನಾನು ಇದು ಫಾಲೋ ಮಾಡ್ತಾ ಇದ್ದೆ. ನನಗೆ ಇದು ತುಂಬ ಎಫೆಕ್ಟಿವ್ ಆಗ್ತದೆ. ಎಂತ ಇಲ್ಲ, ಇದು ಹೇಳುವಾಗ ಸಿಂಪಲ್, ಮಾಡೋವಾಗ ಕೂಡ ಸಿಂಪಲ್. ಬಟ್ ಜನರು ಯಾಕೆ ಫಾಲೋ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ. ಜಿಮ್ಮಿಗೆ ಹೋಗೋದು ಬೇಡ, ಖರ್ಚಿಂದ ಇಲ್ಲ, ಡ್ಯಾನ್ಸ್ ಮಾಡೋದು ಬೇಡ, ಯೋಗ ಮಾಡೋದು ಬೇಡ, ಜಾಸ್ತಿ ಬೇರೆ ಎಂಥ ಎಕ್ಸಸೈಸ್ ಇಲ್ಲ, ಕೈ ಕಾಲು ನೋವು ಎಂತ ಇಲ್ಲ. ಇದಂದರೆ ಅಷ್ಟು ಸಿಂಪಲ್ ಎಕ್ಸಸೈಸ್ ನಾನು ಹೇಳಿಕೊಡ್ತೇನೆ. ನಮಗೆ ಹೊಟ್ಟೆ ಉಂಟು, ಓಕೆ, ಅದೊಂದು ಸತ್ಯ. ಓಕೆ, ಹೊಟ್ಟೆ ಸ್ವಲ್ಪ ಡೆಲಿವರಿ ಆದ ಮೇಲೆ ಹೊಟ್ಟೆ ಬರ್ತದೆ. ಕೆಲವರಿಗೆ ಗಂಡಸರಿಗೆಲ್ಲ ಒಂದು ಪ್ರಾಯ ಆಗುವಾಗ ಹೊಟ್ಟೆ ದೊಡ್ಡದಾಗ್ತದೆ. ಎಷ್ಟು ವಾಕಿಂಗ್ ಮಾಡಿದರೆ ಕೂಡ ಹೊಟ್ಟೆ ಸಣ್ಣದಾಗೋದಿಲ್ಲ. ಸೊ ಅದು ಎಂತ ಮಾಡಬೇಕಂದ್ರೆ, ನಾವು ನಮ್ಮದು ಹೊಟ್ಟೆ ಬೇರೆ ಜನ ನೋಡಬಾರ್ದು ಅಂತ ಅನ್ನಿಸ್ಕೊಂಡು ನಾವು ಸ್ವಲ್ಪ ಹೊಟ್ಟೆ ಹೋಲ್ಡ್ ಮಾಡಿ ಒಳಗೆ ಇಡ್ತೇವಲ್ಲ, ಸ್ವಲ್ಪ ಹೊಟ್ಟೆ ನಾವು ಸ್ವಲ್ಪ ಪ್ರೆಷರ್ ಮಾಡಿ ಒಳಗೆ ಟೈಟ್ ಮಾಡಿ ನಾವು ಹೋಲ್ಡ್ ಮಾಡಿಡ್ತೇವೆ. ಅರ್ಥ ಆಯಿತಾ? ಎಲ್ಲರೂ ಮಾಡ್ತಾರಲ್ಲ, ಹೊಟ್ಟೆ ಸ್ವಲ್ಪ ಟೈಟ್ ಮಾಡಿಡ್ತೇವೆ ಒಳಗೆ. ಯಾರು ಸಹ ನಂದು ಹೊಟ್ಟೆ ನೋಡಬಾರ್ದು, ನಂದು ಹೊಟ್ಟೆದು ಸೈಜ್ ನೋಡಬಾರ್ದು. ಕೆಲವರು ಫಿಟ್ ಶರ್ಟ್ ಎಲ್ಲ ಹಾಕುವಾಗ, ಕೆಲವರು ಫಿಟ್ ಡ್ರೆಸ್ ಎಲ್ಲ ಹಾಕುವಾಗ ಹೊಟ್ಟೆ ಸ್ವಲ್ಪ ಹೊರಗೆ ತೋರುವಾಗ ಅವರು ಹೊಟ್ಟೆ ಯಾರು ಸಹ ನೋಡಬಾರ್ದು. ಹಾಗೆ ನನಗೆ ಇಷ್ಟು ದೊಡ್ಡ ಹೊಟ್ಟೆ ಉಂಟು ಯಾರು ಸಹ ನೋಡಬಾರ್ದು. ಹಾಗೆ ಅದಕ್ಕಾಗಿ ಹೊಟ್ಟೆ ಸ್ವಲ್ಪ ಒಳಗೆ ಪ್ರೆಷರ್ ಕೊಟ್ಟು ಹೋಲ್ಡ್ ಮಾಡಿಡ್ತಾರೆ. ಅದೇ ಎಕ್ಸಸೈಸ್ ಆ್ಯಕ್ಚುಲಿ ಇದೊಂದು ಕಾರ್ಡಿಯಾಕ್ ಎಕ್ಸಸೈಸ್. ಇದು ನಿಮಗೆ ಯಾವಾಗ ಬೇಕಾದರೆ ಮಾಡ್ಬೋದು. ಒಂದು ಊಟ ಮಾಡುವಾಗ ಮತ್ತು ಮಲಗೋ ಟೈಮಲ್ಲಿ ಮಾಡಬಾರ್ದು, ಮತ್ತು ಯಾವಾಗಲೂ ನಿಮಗೆ ಮಾಡ್ಬೋದು. ನಿಮಗೆ ಅದು ಹೊಟ್ಟೆ ನೀವು ಒಳಗೆ ಪ್ರೆಷರ್ ಕೊಟ್ಟು ಹಾಗೆ ಹೋಲ್ಡ್ ಮಾಡುವಾಗ ನಿಮಗೆ ಶ್ವಾಸ ನಿಮಗೆ ಬಿಡ್ಬೋದು. ಈಗ ನಂದು ಹೊಟ್ಟೆ ನಾನು ಹಾಗೆ ಪ್ರೆಷರ್ ಮಾಡಿ ಹೋಲ್ಡ್ ಮಾಡಿಟ್ಟಿದೆ. ನನಗೆ ಮಾತಾಡಲಿಕ್ಕೆ ಆಗ್ತಾ ಉಂಟು, ನನಗೆ ಶ್ವಾಸ ಬಿಡಲಿಕ್ಕೆ ಆಗ್ತಾ ಉಂಟು. ಫಸ್ಟ್ ಟೈಮ್ ಸ್ವಲ್ಪ ಒಂದು ವಾರ ನಮಗೆ ಒಂದು ಪ್ರಾಕ್ಟೀಸ್ ಬೇಕು. ಮತ್ತು ನಮಗೆ ಎಂಥ ಪ್ರಾಕ್ಟೀಸ್ ಅಂತ ಬೇಡ, ನಮಗೆ ಅದು ಯಾವಾಗಲೂ ಅದೊಂದು ಅಭ್ಯಾಸ ಆಗುತ್ತೆ. ಇದಕ್ಕೆ ಎಂಥ ಖರ್ಚಿಲ್ಲ, ಒಂದು ಕೈಕಾಲಂತೂ ನೋವಾಗೋದಿಲ್ಲ. ನಾವು ಅದಕ್ಕಾಗಿ ಬೇರೆ ಟೈಮ್ ಕೊಡೋದು ಬೇಡ. ಅಷ್ಟು ಸಿಂಪಲ್, ಅಷ್ಟು ಈಸಿ ಎಕ್ಸಸೈಸ್. ಎಲ್ಲರೊಂದು ಟ್ರೈ ಮಾಡಿ ನೋಡಿ. ನೀವು ಬೇಕಾದರೆ ಇದು ಎಕ್ಸಸೈಸ್ ಮಾಡಲಿಕ್ಕೆ ಮುಂಚೆ ನಿಮಗೆ ಹೊಟ್ಟೆದೊಂದು ಮೆಷರ್ಮೆಂಟ್ ನಿಮಗೆ ಒಂದು ಮಾಡ್ಬೋದು. ಮತ್ತು ಇದೊಂದು ಆಲ್ಮೋಸ್ಟ್ ಒಂದು 15-20 ಡೇಸ್ ಎಲ್ಲ ಆದ ಮೇಲೆ ನಿಮಗೆ ಟ್ರೈ ಮಾಡ್ಬೋದು. ಆಯಿತಾ? ಎಷ್ಟು ಕಮ್ಮಿ ಆಯಿತು ಮತ್ತು ಒಂದು 2 ತಿಂಗಳು ಬಿಟ್ಟು, ಮತ್ತು ಒಂದು 3 ತಿಂಗಳು ಬಿಟ್ಟು ನಿಮಗೆ ಅದು ಹೊಟ್ಟೆದು ಮೆಷರ್ಮೆಂಟ್ ಮಾಡ್ಬೋದು ಎಷ್ಟು ಕಮ್ಮಿ ಆಯಿತು ಅಂತ. ಬಟ್ ದಿನಾಲೂ ಮಾಡಬೇಕು. ದಿನಾಲೂ ಎಷ್ಟು ಸರ್ತಿ ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸರ್ತಿ ನೀವು ಮಾಡಲೇಬೇಕು. ಒಂದು ದಿನ ಮಾಡಿ ನನ್ನದು ಹೊಟ್ಟೆ ಕಮ್ಮಿ ಆಗಲಿಲ್ಲ, 2 ದಿನ ಮಾಡಿದ ಮೇಲೆ ನನಗೆ ಹೊಟ್ಟೆ ಕಮ್ಮಿ ಆಗಲಿಲ್ಲ ಹಾಗೆ ಅಂತ ಹೇಳಬಾರ್ದು. ಅಟ್ಲೀಸ್ಟ್ ನೀವೊಂದು 1 ಮಂತ್ ಕಂಟಿನ್ಯೂಸ್ ಆಗಿ ಮಾಡಿ, ಮತ್ತು ನೀವು ನಿಮಗೆ ಅದು ಚೇಂಜಸ್ ಗೊತ್ತಾಗುತ್ತೆ. ಈಸಿ ಎಕ್ಸಸೈಸ್ ಅದು. ಇದು ಮಾಡಲಿಕ್ಕೆ ಅಂತ ಉದಾಸೀನತೆಯಿಂದ ಮಾಡೋದು ಬೇಡಿ. ಮತ್ತು ಬೆಲ್ಲಿ ಫ್ಯಾಟ್ ಹೇಗೆ ಕಮ್ಮಿ ಮಾಡಲಿಕ್ಕೆ ಆಗ್ತದೆ, ಮತ್ತು ಹಾಗೆ ಥರ ತುಂಬ ವೀಡಿಯೋಸ್ ಹಾಗೆ ತುಂಬ ಸರ್ಚ್ ಅಂತ ಮಾಡಬೇಡಿ. ಇದಂದರೆ ಅಷ್ಟು ಸಿಂಪಲ್ ಎಕ್ಸಸೈಸ್, ಯಾರಿಗಾದರೆ ಮಾಡ್ಬೋದು. ಕೈಕಾಲು ನೋವು ಇದ್ದರೆ ಕೂಡ ಇದು ಮಾಡ್ಬೋದು. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಮತ್ತು ನನ್ನದು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.